ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಈ ಶೋಕದ ನಡುವೆಯೂ ಕೂಡ ಇಲ್ಲೊಂದು ಕುಟುಂಬ ಸಾರ್ಥಕತೆಯನ್ನ ಮೆರೆದಿದೆ. ಹುಟ್ಟುಹಬ್ಬದ ದಿನವೇ ಸಾವನ್ನಪ್ಪಿದ ಪ್ರೀತಿಯ ಮಗನ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದೆ ಈ ಕುಟುಂಬ. 15 ದಿನಗಳ ಹಿಂದೆ ಹಾಸನದ ಸಮೀಪ ಬೈಕ್ ಆಕ್ಸಿಡೆಂಟ್ನಲ್ಲಿ ಗಾಯಗೊಂಡಿರ್ತಾರೆ ಆರ್ಯನ್. ಅವರನ್ನ ಆಸ್ಪತ್ರೆಗೆ ಅಂತೇಳಿ ಬೆಂಗಳೂರಿಗೆ ಕರೆತಂದು ಅಡ್ಮಿಟ್ ಮಾಡಿರ್ತಾರೆ. ನಿನ್ನೆ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಆರ್ಯನ್ ಸಾವನ್ನಪ್ಪಿದ್ದು ಹುಟ್ಟುಹಬ್ಬದ ದಿನವೇ 22 ವರ್ಷದ ಆರ್ಯನ್ ಕೊನೆ ಉಸಿರೆಳೆದಿದ್ದಾರೆ. ಮಡಿದ ಮಗನ ಕೈಯನ್ನು ಹಿಡಿದು ಕೇಕನ್ನು ಕಟ್ ಮಾಡಿಸಿದ್ದಾರೆ. ಕೊನೆಯದಾಗಿ ಪೋಷಕರು ಮಗನ ಅಂಗಾಂಗ ದಾನವನ್ನ ಮಾಡಿ ಪೋಷಕರು ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಇವತ್ತು ಕೊಪ್ಪಳದ ಕನಕಗಿರಿಯಲ್ಲಿ ಆರ್ಯನ್ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಮೂಲಕ ಹಲವರಿಗೆ ಮಾದರಿಯಾಗಿದ್ದಾರೆ, ಹಲವರಿಗೆ ಸ್ಫೂರ್ತಿಯಾಗಿದೆ ಈ ಕುಟುಂಬ. ಮೃತನ ಮಗನ ಕೈಯಲ್ಲಿ ಒಂದು ಕಡೆ ಕೇಕ್ ಕಟ್ ಮಾಡಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಗನನ್ನು ಕಳೆದುಕೊಂಡಂತಹ ಈ ಸಂದರ್ಭದಲ್ಲೂ ದುಃಖ ತಪ್ತವಾದಂತಹ ಕುಟುಂಬ ಹಲವರಿಗೆ ಮಾದರಿಯಾಗಿರುವಂಥದ್ದು. ಅಂಗಾಂಗ ದಾನಗಳನ್ನು ಮಾಡುವ ಮೂಲಕ ಹಲವರಿಗೆ ಸ್ಫೂರ್ತಿಯಾಗಿರುವಂಥದ್ದು. ಒಂದು ಕಡೆ ಕಣ್ಣೀರಲ್ಲಿ ಕೈ ತೊಳಿಬೇಕಾದಂತಹ ಪರಿಸ್ಥಿತಿ, ಅದರ ನಡುವೆನೇ ಹಲವರ ಬಾಳಿಗೆ ಬೆಳಕಾಗುವಂತಹ ಕೆಲಸಕ್ಕೂ ಕೂಡ ಈ ಕುಟುಂಬ ಮುಂದಾಗಿದೆ. ಇವತ್ತು ಆರ್ಯನ್ ಅಂತ್ಯಕ್ರಿಯೆಯನ್ನು ಹುಟ್ಟೂರಿನಲ್ಲಿ ನೆರವೇರಿಸುವುದಕ್ಕೆ ನಿರ್ಧರಿಸಿದ್ದಾರೆ ಕುಟುಂಬಸ್ಥರು. ಅದರ ನಡುವೆ ಈ ರೀತಿಯ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುಕ್ಕಣ್ಣ ಕತ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುಕ್ಕಣ್ಣ ಕತ್ತಿ, ದಾನಗಳಲ್ಲಿಯೇ ಶ್ರೇಷ್ಠ ದಾನ ಈ ಅಂಗಾಂಗ ದಾನ. ಇಂತಹ ಸಂದರ್ಭದಲ್ಲಿಯೇ ಒಂದು ಕಡೆ ಕಣ್ಣೀರು, ಮತ್ತೊಂದು ಕಡೆ ಮಗ ಇಲ್ಲ ಅನ್ನುವಂತಹ ಕೊರಗು, ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹದ್ದು ತಮಾಷೆ ಮಾತಲ್ಲ. ಏನು ಡೀಟೇಲ್ಸ್ ಸಿಗ್ತಾ ಇದೆ ವಿಚಾರಕ್ಕೆ ಅಂತ ಹೇಳಿ? ಹೌದು ಪ್ರೇಮಿ, ಅಂದ್ರೆ ಕೊಪ್ಪಳದ ಕನಗಿರಿ ನಿವಾಸಿಯಾಗಿರುವಂತಹ ಗವಿಸ್ವಾಮಿ ಅವರ ಎರಡನೇ ಮಗ ಆಗಿರುವಂತಹ ಆರ್ಯನ್ ಇವರು ಅಂದ್ರೆ ಕಳೆದ 15 ದಿನಗಳ ಹಿಂದೆ ಬೆಂಗಳೂರಿನಿಂದ ಹಾಸನಕ್ಕೆ ಹೋಗುವ ಸಂದರ್ಭದಲ್ಲಿ ಬೈಸ್ಕಿಟ್ ಆಗಿ ಹಾಸನದಲ್ಲಿ ಬಿದ್ದಿರ್ತಾನೆ. ಆ ಸಮಯದಲ್ಲಿ ಪ್ರಥಮ ಚಿಕಿತ್ಸೆ ಹಾಸನದಲ್ಲಿ ಪಡೆದುಕೊಂಡು ನಂತರ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಸಿರ್ತಾನೆ. ಆದ್ರೆ ನಿನ್ನೆ ಅಂದ್ರೆ ಕಳೆದ ದಿನ ಅಂದ್ರೆ ಕೋಮಕ್ಕೆ ಹೋಗಿ ಅಂದ್ರೆ ಯಾವುದೇ ರೀತಿ ಎಲ್ಲ ದೇಹದ ಬಾಡಿ ಎಲ್ಲ ಡೆಡ್ ಆಗುತ್ತೆ. ಆ ಕಾರಣಕ್ಕಾಗಿ ವೈದ್ಯರು ಸಹ ಅಂದ್ರೆ ಪೋಷಕರಿಗೆ ಅಂದ್ರೆ ಆರ್ಯನ್ ಮನೆಯವರಿಗೆ ಪೋಷಕರಿಗೆ ತಿಳಿಸ್ತಾರೆ ಮಗನೆಲ್ಲ ಬಾಡಿ ಎಲ್ಲ ಡೆಡ್ ಆಗಿದೆ. ಕೂಡಲೇ ಅಂದ್ರೆ ಮಾಹಿತಿ ತಿಳಿಸಿದ ತಕ್ಷಣ ಅವರೆಲ್ಲ ಮನೆಯವರೆಲ್ಲ ಒಪ್ಪಿಗೆ ಪಡೆದ ಅಂದ್ರ ಅಂಗಾಂಗ ದಾನವನ್ನು ನಿನ್ನೆ ಮಾಡುತ್ತಾರೆ. ಆರ್ಯನ್ ನಿನ್ನೆ ಸಹ ಹುಟ್ಟುಹಬ್ಬ ಇರುತ್ತೆ. ಅದು ಅವತ್ತೇ ದಿನ ಅಂದ್ರೆ 22 ವರ್ಷದ ಆರ್ಯನ್ ಹುಟ್ಟುಹಬ್ಬ ದಿನದೇ ಆರ್ಯನ ಅಂಗಾಂಗ ದಾನವನ್ನ ಖಾಸಗಿ ಆಸ್ಪತ್ರೆಗೆ ದಾನ ಮಾಡ್ತಾರೆ. ಇಂಥ ಒಂದು ಮಾನವೀಯತೆಯ ಒಂದು ಗುಣವನ್ನ ಪೋಷಕರು ಇಂತಹ ಸಮಯದಲ್ಲಿ ಮಾಡಿರುವುದು ಶ್ಲಾಘನೀಯ ಅಂತಾನೆ ಹೇಳ್ಬೋದಾಗಿದೆ. ಒಂದ್ ಕಡೆ ಮಗನನ್ನು ಕಳೆದುಕೊಂಡಿದ್ದಾರೆ, ಇನ್ನೊಂದ್ ಕಡೆ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ಬೋದಾಗಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮಗ ಆರ್ಯವರ್ಧನ್ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿ ಕೆಲಸಕ್ಕೆ ಕಾರ್ಯನಿರ್ವಹಿಸುತ್ತಾನೆ ಅಂತ ಹೇಳ್ಬೋದಾಗಿದೆ. ಒಟ್ಟಾರೆ ಈ ಶ್ಲಾಘನೀಯ ಅಂತ ಹೇಳ್ಬೋದಾಗಿದೆ. ಇವತ್ತು ಕೊಪ್ಪಳದ ಕನಗಿರಿಯಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುಖಂಡ ತಮ್ಮೆಲ್ಲ ಮಾಹಿತಿಗಾಗಿ. ಅತೀವ ದುಃಖದಲ್ಲಿರುವಂತಹ ಕುಟುಂಬ ಮಗನ ಕೊನೆಯ ಬರ್ತ್ಡೇ ಆಚರಿಸೋದಕ್ಕೆ ಅವಕಾಶ ಅದನ್ನು ಮಾಡಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ನೋವಿನಲ್ಲೂ ಇನ್ನೊಬ್ಬರ ಬಾಳಿಗೆ ಬೆಳಕಾಗಿದ್ದಾರೆ. ಆ ಮೂಲಕ ಮಗನನ್ನು ಜೀವಂತವಾಗಿ ಇನ್ನೊಬ್ಬರ ಮೂಲಕ ನೋಡ್ತೀವಿ ನಾವು. ಇನ್ನೊಬ್ಬರ ದೇಹದಲ್ಲಿ ಆತನ ಅಂಗಾಂಗಗಳಿರೋದ್ರ ಮೂಲಕ ಆತ ಯಾವಾಗಲೂ ಇರ್ತಾನೆ ನಮ್ಮ ಜೊತೆಗೆ ಅನ್ನೋದು ಒಂದು ಕುಟುಂಬಸ್ಥರ ಫೈನಲ್ ಕನ್ಸರ್ನು. ಆ ನೋವಿನ ಗಳಿಗೆ ನಿಜವಾಗ್ಲೂ ಅಲ್ಲಿದ್ದಂತಹ ಸ್ಟಾಫ್ ಮೆಂಬರ್ಸ್ಗೂ ಕೂಡ ಈ ಥರದ್ದೆಲ್ಲ ಅಂದರೆ ಹೀಗೆಲ್ಲ ಕೇಕ್ ಕಟ್ ಮಾಡೋದು ಎಲ್ಲರೂ ನೋಡಿರ್ತಾರೆ. ಬಟ್ ಮಗ ಮೃತನಾಗಿದ್ದಾನೆ ಅನ್ನೋದು ಗೊತ್ತು. ಆತನ ಹೆಸರಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನಾವು ಅನ್ನುವಂತಹ ಒಂದು ಸಾರ್ಥಕತೆಯನ್ನು ತೋರಿಸೋದಿದೆಯಲ್ಲ, ತೀರಾ ವಿರಳ ಇದು. ಈ ಬ್ರೈನ್ ಡೆಡ್ ಬಗ್ಗೆ ನಾವು ಅನೇಕ ಪರ ವಿರೋಧದ ಚರ್ಚೆಗಳನ್ನು ಆಗಾಗ ನೋಡ್ತಾ ಇರ್ತೀವಿ. ಅದು ನಿಜಾನ, ಕಾನ್ಸೆಪ್ಟ್ ಇದೆಯಾ ಇಲ್ವಾ ಅಂತ. ಬಟ್ ಆ ಟೈಮ್ಲಿ ಆ್ಯಕ್ಟ್ ಮಾಡ್ತಾರಲ್ಲ ಪೋಷಕರು, ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಿ.